ತರಣ್ ಸುಧೀರ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಜೊತೆಗೆ ಕಳೆದ ವರ್ಷವಷ್ಟೇ ನಟಿ ಸೋನಾಲ್ ಮೆಂತಾರೋ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಇದೀಗ ತರುಣ್ ಹಾಗೂ ಸೋನಾಲ್ ಸಂಕ್ರಾಂತಿ ಹಬ್ಬ ಮುಗಿದ ಬೆನ್ನಲ್ಲೇ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸೋನಾಲ್ ತರುಣ್ ಕೊಟ್ಟ ಗುಡ್ ನ್ಯೂಸ್ ಏನು ಗೊತ್ತಾ? ನಿಮ್ಗೆಲ್ಲ ಗೊತ್ತಿರುವಂತೆ ತರುಣ್ ಸೋನಾಲ್ ಜೋಡಿ ಆಗಸ್ಟ್ 11ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಮೊದಲು ಹಿಂದೂ ಧರ್ಮದಂತೆಯೇ ಮದುವೆ ಆಗಿ ಆಮೇಲೆ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಧರ್ಮದಂತೆ ಮ್ಯಾರೇಜ್ ಆಗಿದ್ದರು. 2 ಸಲ ಮದುವೆ ಆದರೂ 2 ಮದುವೆ ಕೂಡ ಅಷ್ಟೇ ಅದ್ದೂರಿಯಿಂದಲೇ ಮಾಡಿಕೊಂಡಿದ್ದರು. ಬಳಿಕ ಇಬ್ಬರು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿದ್ದರು. ತುಂಬಾನೇ ಖುಷಿಯಿಂದ ಇರುವ ಇವರ ಜೀವನದಲ್ಲಿ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಸೋನಾಲ್ ತರುಣ್ ದಂಪತಿಗಳು ಬೆಂಗಳೂರಿನಲ್ಲಿ ತಮ್ಮ ಕನಸಿನ ಹೊಸ ಮನೆಯ ಖರೀದಿಸಿ ಗೃಹ ಪ್ರವೇಶ ನೆರವೇರಿಸಿದ್ದಾರೆ. ಇನ್ನು ಈ ಸುಂದರ ಗಳಿಗೆಯ ವಿಶೇಷ ವಿಡಿಯೋವೊಂದನ್ನು ತರುಣ್ ಸುಧೀರ್ ದಂಪತಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಗೃಹ ಪ್ರವೇಶದಲ್ಲಿ ತರುಣ್ ಹಾಗೂ ಸೋನಾಲ್ ಮೆಂತಾರೋ ಕುಟುಂಬಸ್ಥರು, ಅನೇಕ ಗಣ್ಯರು, ನಟ ಶರಣ್ ಹಾಗೂ ಶ್ರುತಿ ಹೀಗೆ ಅನೇಕರು ಪಾಲ್ಗೊಂಡಿದ್ದರು. ಜೊತೆಗೆ ದಂಪತಿಯು ಹೊಸ ವರ್ಷ ಹಾಗೂ ಸಂಕ್ರಾಂತಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುವಂತೆ ಹೊಸ ಮನೆಯ ಗೃಹ ಪ್ರವೇಶದ ಖುಷಿ ವಿಚಾರವನ್ನು ಫ್ಯಾನ್ಸ್ ಜೊತೆ ಹಂಚಿಕೊಂಡಿದ್ದಾರೆ. ಕನಸು ತುಂಬಿದ ಮನಸ್ಸಿನೊಂದಿಗೆ ನಮ್ಮ ಹೊಸ ಮನೆಯಲ್ಲಿ ಈ ವರ್ಷವನ್ನು ಬರಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮೆಲ್ಲರ ಆರೈಕೆ ನಮ್ಮ ಮೇಲಿರಲಿ ಎಂದು ಬರೆದುಕೊಂಡಿದ್ದಾರೆ. ಮಾಧ್ಯಮದವರೊಬ್ಬರು ಸೋನಾಲ್ ಅವರಿಗೆ ಹೊಸ ಮನೆ ಗೃಹ ಪ್ರವೇಶ ಆಯಿತು ಮೇಡಮ್, ಮತ್ತೆ ಮಗು ಯಾವಾಗ ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಅದಕ್ಕೆ ಸೋನಾಲ್ ಆದಷ್ಟು ಬೇಗ ಅಂತ ನಗುತ್ತಲೇ ಕಾರು ಹತ್ತಿ ಹೊರಟಿದ್ದಾರೆ. ನೀವು ಸಹ ಹೊಸ ಮನೆ ಗೃಹ ಪ್ರವೇಶ ಮಾಡಿರುವ ತರುಣ್ ಸೋನಾಲ್ ದಂಪತಿಗಳಿಗೆ ಶುಭಾಶಯ ತಿಳಿಸಿ.